social media content creators, YouTubers, paparazzi team, ಎಲ್ರಿಗೂ ಆ್ಯಂಡ್ ಮೈ ಟೀಮ್ ಅಜ್ಞಾತವಾಸಿ ತಂಡ, ಮೈ ಫ್ರೆಂಡ್ಸ್, ಈ ಹಾಲಲ್ಲಿರೋ ಪ್ರತಿ ಒಬ್ರಿಗೂ ಥ್ಯಾಂಕ್ ಯು ಫಾರ್ ಶೋಯಿಂಗ್ ಅಪ್ ಟುಡೇ ಆ್ಯಂಡ್ ನಿಮ್ಮ ಸಪೋರ್ಟ್, ನಿಮ್ಮ ಟೈಮ್, ವಿ ವ್ಯಾಲ್ಯೂ ಎವ್ರಿ ಮಿನಿಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಯರ್. ಟ್ರೈಲರ್ ನಂಗೆ ತುಂಬ ಇಷ್ಟ ಆಯಿತು. ಒಂದು ಪಾಯಿಂಟ್ಗೆ ಓಕೆ ಇದೇನಾ ನಾವು ಮಾಡಿದ್ದು, ನನ್ನ ಕ್ಯಾರೆಕ್ಟರ್ ಹಿಂಗೇನಾ ಇದೆಯಾ ಅನ್ನೋಷ್ಟು ನನಗೆ ಕನ್ಫ್ಯೂಸ್ ಆಗೋಷ್ಟು ಇಂಟ್ರೆಸ್ಟಿಂಗ್ ಆಗಿ ಟ್ರೈಲರ್ನ ಕಟ್ ಮಾಡಿದ್ದಾರೆ ಜನಾರ್ದನ್ ಸರ್. ಥ್ಯಾಂಕ್ ಯು ಸೋ ಮಚ್, ಇಟ್ಸ್ ರಿಯಲಿ ಬ್ರಿಲಿಯಂಟ್. ಸಿನಿಮಾದಲ್ಲಿ ನಾನು ಪಂಕಜ ಅನ್ನೋ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಶೀ ಈಸ್ ಲಿಟ್ಲ್ ಇಂಟ್ರೋವರ್ಟ್, ತುಂಬ ಕ್ವೈಟ್ ಪರ್ಸನ್ ನ್ಯಾಚುರಲಿ. ಅಂದರೆ ಅವಳು ದಿನನಿತ್ಯ ಜೀವನದಲ್ಲಿ ಅವಳಾಯಿತು, ಅವಳ ಪ್ರಪಂಚ ಆಯಿತು ಅನ್ನೋ ಥರ ಇರೋವಂಥ ಒಬ್ಳು ಹುಡುಗಿ. ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರೋವಂಥ ಒಬ್ಳು ಹುಡುಗಿ. ಇಟ್ಸ್ ಅ ಕ್ಯಾರೆಕ್ಟರ್ ಆಫ್ ಗ್ರೇಸ್, ಲಾಂಗಿಂಗ್ ಆ್ಯಂಡ್ ಆಂಟಿಸಿಪೇಷನ್. ಒಂದು ಅನ್ಹೀಲ್ಡ್ ರೊಮ್ಯಾಂಟಿಕ್ ಸ್ಟೋರಿನ ಈ ಸಿನಿಮಾದಲ್ಲಿ ನೀವು ನೋಡ್ತೀರಾ. ಹಾಗೆ ಪಂಕಜ ಅಂತಂದರೆ ಲೋಟಸ್ ಅಂತ ಕೂಡ ಅರ್ಥ. ಆ ಹೂವಿನ ಸುತ್ತ ಇರೋ ಎಸೆನ್ಸ್ನ ಒಂದು ಕ್ಯಾರೆಕ್ಟರ್ ಫಿಲಾಸಫಿಯನ್ನಾಗಿ ಅಡ್ಯಾಪ್ಟ್ ಮಾಡಿರೋದು ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಈ ಪಾತ್ರದ್ದು. ಬರೀ ನನ್ನ ಪಾತ್ರ ಅಂತ ಅಷ್ಟೇ ಅಲ್ಲ, ಇಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಸ್ಗೂ ತುಂಬ ಎಮೋಷ್ನಲ್ ಲೇಯರ್ಡ್ ಆಗಿ ಬರೆದಿದ್ದಾರೆ. ದ ಬಿಗ್ ಹೈಲೈಟ್ ಆಫ್ ದ ಅಜ್ಞಾತವಾಸಿ ಸಿನಿಮಾ ಅಂತಂದರೆ ದ ಕ್ಯಾರೆಕ್ಟರೈಸೇಷನ್, ದ ರೈಟಿಂಗ್. ಕೃಷ್ಣ ಸರ್ನ ಇವತ್ತು ನೆನಪಿಸ್ಕೋತೀನಿ ನಾನು. ಆ್ಯಂಡ್ ದ ರೈಟಿಂಗ್ ಟೀಮ್ ಈಸ್ ಸೋ ಬ್ರಿಲಿಯಂಟ್ ಈ ಸಿನಿಮಾದಲ್ಲಿ. ದಟ್ಸ್ ಮೈ ಕ್ಯಾರೆಕ್ಟರ್ ಪಂಕಜ. I hope I've not given out too much. Okay. Thank you, Hemant sir. ಈ ವೇದಿಕೆಗೆ it really means a lot. You inspired us through every film you make, through your craft. ಪ್ರತಿ ಸಲ ನಿಮ್ಮ ಸಿನಿಮಾ ನೋಡಿ ಆಚೆ ಹೋಗಬೇಕಾದ್ರೆ that feeling, you know, this is why we are here today, to do something that every good film gives us. And thank you for giving us every time. Every film of yours is also very personal and very special to us also. Thank you. And for someone like me, to where I come from, ಅಥವಾ ನಾನು ಏನು ರೆಪ್ರೆಸೆಂಟ್ ಮಾಡ್ತೀನಿ, ಅಥವಾ ನಾವೇನು ಕನಸನ್ನು ಕಾಣ್ತಿದ್ವಿ ಬದುಕಿನಲ್ಲಿ ಅಥವಾ ಕೆರಿಯರಲ್ಲಿ ಕಟ್ಕೊಳ್ಳೋಕ್ಕೆ, ಆ ಜರ್ನಿಯಲ್ಲಿ ಈ ಥರ ವೇದಿಕೆ ನಮಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೀ. ಆ್ಯಂಡ್ ನಾನು ಈ ಸಿನಿಮಾ ಸೈನ್ ಮಾಡಿದಾಗ ಎಲ್ಲರೂ ಕೇಳಿದ್ರು ಸಿನಿಮಾಗೆ ಹೀರೋ ಯಾರು ಅಂತ. ಅವತ್ತಿನ ಇವತ್ತಿಗೂ ಇದೇ ಉತ್ತರ. ಆ್ಯಂಡ್ ಐ ಆಮ್ ಪ್ರೌಡ್ಲಿ ಸೇ ದಿಸ್. ಇವತ್ತು ವೇದಿಕೆ ಮೇಲೆ ಯಾರೆಲ್ಲ ಕೂತಿದ್ದಾರೆ ಇವ್ರು ಎಲ್ಲರೂ ನನ್ನ ಸಿನಿಮಾ ಹೀರೋಸ್. ಬಿಕಾಸ್ ದಿಸ್ ಸಿನಿಮಾ ಈಸ್ ಮೇಡ್ ವಿತ್ ಗ್ರೇಟ್ ಟೆಕ್ನಿಷಿಯನ್ಸ್ ಆ್ಯಂಡ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ಆಫ್ ಅವರ್ ಇಂಡಸ್ಟ್ರಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಜನಾರ್ದನ್ ಚಿಕ್ಕಣ್ಣ ದ ಒನ್ ಫಸ್ಟ್ ಟೈಮ್ ನಮ್ಮ ಕನ್ನಡಗೆ ಅಥವಾ ಸೌತ್ ಇಂಡಿಯನ್ ಇಂಡಸ್ಟ್ರಿಗೆ ಒಂದು ಡಾಟಾ ಥೆಫ್ಟ್ ಬಗ್ಗೆ, ಒಂದು ಸೈಬರ್ ಕ್ರೈಮ್ ಬಗ್ಗೆ ಒಂದು ಸಿನಿಮಾ ಮಾಡಿದರು. ದಟ್ ವೆರಿ ಫಸ್ಟ್ ಥಿಂಗ್ ಇನ್ ದ ಮಾರ್ಕೆಟ್ ಆವಾಗ ನಮಗೆ. ಆ್ಯಂಡ್ ಹೇಮಂತ್ ಸರ್ ಬಗ್ಗೆ ನಾವು ಹೇಳೋಂಗೆ ಇಲ್ಲ, ಈಸ್ ಬೀನ್ ಗಿವಿಂಗ್ ಇಸ್ ಐಕಾನಿಕ್ ಫಿಲಮ್ಸ್ ಎವ್ರಿ ಇಯರ್ ಫಾರ್ ಅಸ್. ಆ್ಯಂಡ್ ಅದ್ವೈತ್ ಅವರ ಕ್ಯಾಮ್ರಾ ವರ್ಕ್, ಚರಣ್ ರಾಜ್ ಅವರ ಮ್ಯೂಸಿಕ್, ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಉಲ್ಲಾಸ್ ಅವರು, ದ ಬೆಸ್ಟ್ ಸಿಂಗರ್ಸ್ ಆಫ್ ಅವರ್ ಕನ್ನಡ ಇಂಡಸ್ಟ್ರಿ, ದ ಬೆಸ್ಟ್ ಆ್ಯಕ್ಟರ್, ದ ಎಲ್ಲನೂ ಹ್ಯಾಂಡ್ ಪಿಕ್ ಮಾಡಿ ಈ ಸಿನಿಮಾನ ಕ್ರಾಫ್ಟ್ ಮಾಡಿದ್ದಾರೆ. ಫಾರ್ ಮೀ ದಿಸ್ ಇಸ್ ದ ಏನು ಹೇಳ್ತೀವಿ, ತುಂಬ ದೊಡ್ಡ ಸಿನಿಮಾ ಅಂದರೆ ವಾಟ್ ಈಸ್ ಅಕಾರ್ಡಿಂಗ್ ಟು ಯು ನಿಮ್ಮೆಲ್ರಿಗೂ. ಅಂದರೆ ಒಂದು ಸಿನಿಮಾಗೆ ಏನು ಕೊಡಬೇಕು ಅದು ಎಷ್ಟು ಎಲ್ಲವನ್ನು ಹ್ಯಾಂಡ್ ಪಿಕ್ ಮಾಡಿ ಮೇಕಿಂಗ್ ಇಟ್ ಸೊ ಬ್ಯೂಟಿಫುಲ್ ನಿಮ್ಮೆಲ್ರಿಗೂ. ಸೊ ನನ್ನ ಸಿನಿಮಾದ ಹೀರೋಸ್ ಎಲ್ಲರೂ, ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ದ ಮೇಕರ್ಸ್ ಹೂ ಬ್ರಿಂಗ್ ಅಸ್ ಫಿಲ್ಮ್ ಫಾರ್ ಅಸ್. ನನ್ನ ಸಿನಿಮಾದ ಪ್ರತಿಯೊಂದು ಟಿಕೆಟ್ನು ಕೂಡ ಫಸ್ಟ್ ಫ್ಯೂ ಡೇಸ್ ಬೈ ಮಾಡೋದು ಎಲ್ಲರೂ ಫಾರ್ ದ ನೇಮ್ಸ್ ವಿಚ್ ಇಸ್ ದೇರ್ ಇನ್ ದ ಫಿಲ್ಮ್, ಫಾರ್ ಆಲ್ ದ ಟೆಕ್ನಿಷಿಯನ್ಸ್. ಈ ಸಿನಿಮಾಗೆ ಟೆಕ್ನಿಷಿಯನ್ಸ್ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೋಸ್ಕರ ಟಿಕೆಟ್ಸ್ನ ಆಡಿಯನ್ಸ್ ಬೈ ಮಾಡಿ ಬರ್ತಾರೆ ಅಂತ ಹೇಳಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಐ ಆಮ್ ವೆರಿ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ಮೈ ಕಾಸ್ಟಿಂಗ್, ಐ ಆಮ್ ವೆರಿ ಹ್ಯಾಪಿ ಎಲ್ಲರ ಜೊತೆ ಸ್ಕ್ರೀನ್ ಸ್ಪೇಸ್ ಮಾಡೋದಕ್ಕೆ. ರಂಗಾಯಣ ರಘು ಸರ್ ಬಗ್ಗೆ ಅನನ್ನಾಗ್ ಸರ್ ಒಂದು ಮಾತು ಹೇಳಿದರು ಒಂದು ವೇದಿಕೆಯಲ್ಲಿ. ಅವ್ರು ಒಳಗಿರೋವಂಥ ಇನ್ನೂ ಎಷ್ಟೋ ಕೆಲಸ ಮಾಡೋ ಅಂಥ ಅವ್ರ ಪರ್ಫಾರ್ಮೆನ್ಸ್ನ ಇನ್ನೂ ನಾವು ನೋಡೇ ಇಲ್ಲ ಅಂತ. ಆ ಥರದ್ದು ಒಂದು ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನಮ್ಗೆಲ್ರಿಗೂ ನೋಡೋಕ್ಕೆ ಸಿಗುತ್ತೆ ಏನೋ ಈ ಸಿನಿಮಾ ಮುಖಾಂತರ ಅಂತ. ಐ ಆಮ್ ವೆರಿ ಫಾರ್ಚುನೇಟ್ ಟು ವರ್ಕ್ ವಿತ್ ಹಿಮ್. ಪ್ರತಿ ಸಲ ಅವರು ಸ್ಕ್ರೀನ್ ಮೇಲೆ ಅಥವಾ ಕಾಣಿಸ್ಕೊಂಡಾಗಲೂ ಪರ್ಫಾರ್ಮ್ ಮಾಡಬೇಕಾದ್ರೂ ವಾಟ್ ಹೀಲ್ ಬ್ರಿಂಗ್ ನಾವು, ಬಿಕಾಸ್ ಅವ್ರು ಮಾಡಿ ಇಲ್ಲದೆ ಇರೋ ಪಾತ್ರಗಳೇ ಇಲ್ಲ, ಬಟ್ ಸ್ಟಿಲ್ ಎವ್ರಿ ಟೈಮ್ ಹಿ ಕಮ್ಸ್, ಈ ಬ್ರಿಂಗ್ ಸಮಥಿಂಗ್ ನ್ಯೂ ಟು ದಟ್ ಕ್ಯಾರೆಕ್ಟರ್. ಐ ಡೋಂಟ್ ನೋ ವೇರ್ ಇಟ್ ಕಮ್ಸ್ ಫ್ರಮ್. ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ. ಆ್ಯಂಡ್ ಸರ್ ನಿಮ್ಮ ಬ್ಲೆಸ್ಸಿಂಗ್ ನಮ್ಗೆಲ್ರಿಗೂ ಬೇಕು. ಆ್ಯಂಡ್ ಸಿದ್ದು ಈಸ್ ವೆರಿ ಚಾರ್ಮಿಂಗ್ ಇನ್ ದ ಸಿನಿಮಾ. ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗ್ತಾನೆ. ಈಸ್ ಎನರ್ಜಿ,
ಇಟ್ಸ್ ಎನರ್ಜಿ ಇಸ್ ಟೂ ಗುಡ್. ಮನೆಗೆ ಹೋಗ್ತಾ ನೀವೆಲ್ಲರೂ ಅವ್ನ ಎನರ್ಜಿನ ನಾವು ಲೈವ್ಲಿನೆಸ್ನ ನಾವು ತಗೊಂಡು ಹೋಗ್ತೀವಿ ಜೊತೆಗೆ. ಇಸ್ ಸೋ ಗುಡ್.